ವೆಲ್ಕಮ್ ಟು ಕ್ಲಾಸ್. ಓಕೆ, ಈಗ ನಾನು ನಿಮಗೆ ಏನು ಮಾಡಿದೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸಸೈಸ್ 1.2 ನಿಮ್ಮದು ಪೇಜ್ ನಂಬರ್ 16 ಅಲ್ವಾ. ಅದರಲ್ಲಿ ನಿಮಗೆ ಎಷ್ಟು ಪ್ರಾಬ್ಲಮ್ ಮಾಡಿಸಿದ್ದೆ, 6 ಪ್ರಾಬ್ಲಮ್ ಮಾಡಿಸಿದ್ದೆ. ಅದರಲ್ಲಿ ಒಂದು ಪ್ರಾಬ್ಲಮ್ ಏನೋ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಮತ್ತು ಅದ್ರದ್ದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀನಲ್ವಾ. ಅದೆಲ್ಲರೂ ನೋಟ್ಸಲ್ಲಿ ಬರೆದಿದ್ದೀರಾ ಅಲ್ವಾ. ಓಕೆ, ಯಾರ್ಯಾರು ಬರ್ದಿಲ್ಲ ಅವರು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಕೇಳಿ. ಎಲ್ಲರೂ ಇವತ್ತಿಂದ ಸೀರಿಯಸ್ ಆಗಿ ನೋಟ್ಸನ್ನ ಯಾರ್ಯಾರು ಇನ್ಕಂಪ್ಲೀಟ್ ಇದೆ ಇವತ್ತಿನ ತನಕ ಫುಲ್ ಕಂಪ್ಲೀಟ್ ಮಾಡಿ. ಯಾಕಂದರೆ ಇವತ್ತು ನೀವು ಲಾಸ್ಟ್ ಕ್ಲಾಸಿಂದ ಓಕೆ ನಡೆಯುತ್ತೆ, ಡೇಟ್ ಹಾಕಲಿಲ್ಲ ಅಂದರೂ ಇವತ್ತಿಂದು ಡೇಟ್ ಹಾಕ್ಬೇಕು. ನೀವು ರೈಟ್ ಸೈಡಿಗೆ ಡೇಟ್ ಹಾಕಿ ಮತ್ತೆ ನೀವು ಇವತ್ತು ನಾನು ಏನೇನು ಬರೆಸ್ತೀನಲ್ಲ ಅದನ್ನಿಷ್ಟು ನೀಟಾಗಿ ನೋಟ್ಸಲ್ಲಿ ಬರೆದು ನನ್ನ ವಾಟ್ಸಪ್ ನಂಬರ್ ಕೂಡ ಇಲ್ಲಿ ಹಾಕಿದ್ದೀನಿ 8970391589. ಈ ನಂಬರ್ಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ಯಾಕಂದರೆ ನಾನು ನಿಮಗೆ ನೋಟ್ಸನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡೋಕ್ಕೆ ಹೇಳಿರಲಿಲ್ಲ. ಬರೀತಾರೆ ಬಿಡು ಮಕ್ಕಳು ಪ್ರಾಂಪ್ಟ್ ಇದ್ದಾರೆ ಅಂದ್ಕೊಂಡೆ. ಬಟ್ ತುಂಬ ಜನ ಪೇರೆಂಟ್ಸು ಕಂಪ್ಲೇಂಟ್ ಮಾಡ್ತಿದ್ದಾರೆ, ತುಂಬ ಕಲ್ಲಾಟ ಮಾಡ್ತಿದ್ದಾರೆ, ಹುಡುಗರು ಏನು ಬರಿತಾ ಇಲ್ಲ ಅಂತ. ಅದಕ್ಕೆ ನೀವು ವಾಟ್ಸಪ್ಪಿಗೆ ಕಳಿಸಿ, ಅವಾಗ ನಿಮಗೆ ಸೀರಿಯಸ್ನೆಸ್ ಇರುತ್ತೆ ಸ್ವಲ್ಪ. ಆಮೇಲೆ ಈವ್ನಿಂಗು 6:30ಗೆ ನಿಮಗೆ ಝೂಮ್ ಮೀಟಿಂಗ್ ಇರುತ್ತೆ. ಯಾರ ಹತ್ರ ಫೋನ್ ಇಲ್ಲ ಅವ್ರದ್ದು ಓಕೆ, ನೀವು ವಾಟ್ಸಪ್ಪಲ್ಲಿ ಕಳಿಸಿರ್ತೀರಲ್ಲ, ನಾನು ಅದನ್ನೇ ನೋಡಿ ಅದನ್ನು ನಿಮ್ಮದು ಅಟೆಂಡೆನ್ಸ್ ಹಾಕೊತೀನಿ. ಯಾರ ಹತ್ರ ಫೋನ್ ಇದೆ ಎಲ್ಲರೂ ಝೂಮ್ ಮೀಟಿಂಗ್ ಕಂಪಲ್ಸರಿ ಅಟೆಂಡ್ ಮಾಡಿ ಮಕ್ಕಳೇ. ಯಾಕಂದರೆ ಇವತ್ತಿಂದ ನಾನು ನಿಮಗೇನು ಹೋಮ್ವರ್ಕ್ ಕೊಟ್ಟಿರ್ತೀನಲ್ಲ ಆ ಹೋಮ್ವರ್ಕನ್ನ ನಿಮಗೆ ಝೂಮ್ ಮೀಟಿಂಗಲ್ಲಿ ನಾನು ಹೇಳ್ಕೊಡ್ತೀನಿ, ಆಯಿತಾ. ಓಕೆ, ಈಗ ಪ್ರಾಬ್ಲಮ್ಸಿಗೆ ಹೋಗೋಣ. ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 17 ಓಪನ್ ಮಾಡಿ. ಅದರಲ್ಲಿ ನಿಮಗೆ 6th ಒನ್ನಿಂದ ನಾನು ಪ್ರಾಬ್ಲಮ್ ಮಾಡಿಸ್ಕೊತ ಹೋಗ್ತೀನಿ. ಸಾರಿ 6th ಆಗಿತ್ತಲ್ವಾ, 7th ಇಂದ ನಿಮಗೆ ಹೇಳ್ಕೊಡ್ಬೇಕಿತ್ತಲ್ವಾ. ಸೊ 7th ಇಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಕ್ವಶನ್ ಏನಿದೆ, ಎ ಮರ್ಚೆಂಟ್ ಹ್ಯಾಡ್ ₹78,592 ವಿತ್ ಹರ್. She placed an order for purchasing 40 radio set at ₹1,200 each. How much money will remain with her after the purchase ಅಂತ ಕೊಟ್ಟಿದ್ದಾರೆ. ಇದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಇಲ್ಲಿ ದೊಡ್ಡ ಅಮೌಂಟ್ ಕೊಟ್ಟಿದ್ದಾರಲ್ಲ, ಸಣ್ಣ ಅಮೌಂಟ್ ಹಾಕಿ ನಿಮಗೆ ಇಲ್ಲಿ ಸೈಡಿಗೆ ಅರ್ಥ ಮಾಡಿಸ್ತೀನಿ ಫಸ್ಟ್, ಆಯ್ತಾ. ಈ ಮರ್ಚೆಂಟ್ ಹ್ಯಾಡ್ 78,000 ಕೊಟ್ಟಿದ್ದಾರಲ್ವಾ. ಸೊ ನಾವು ಸಣ್ಣ ಅಮೌಂಟ್ ಹಾಕೋಣ, ₹5 ಹಾಕೋಣ. ಮರ್ಚೆಂಟ್ ಅಂದ್ರೆ ಏನು? ಒಬ್ಬ ಶಾಪ್ ಕೀಪರ್ ಅಂದ್ಕೊಳ್ಳಿ, ಆಯ್ತಾ. ಒಬ್ಬ ಮರ್ಚೆಂಟ್ ಹತ್ರ ₹7 ಇದೆ ಅಂತ ಹತ್ರ. ಶಾಪ್ ಕೀಪರ್ ಬಿಡಿ, ಈಗ ನಿಮ್ಮ ಹತ್ರನೇ ಆಯ್ತಾ. ನಿಮ್ಮ ಹತ್ರ ಈಗ ₹5 ಇದೆ. ಈಗ ನಿಮ್ಮ ಹತ್ರ ₹5 ಇದೆ ಅಲ್ವಾ. ಸೊ ಶಿ ಪ್ಲೇಸ್ಡ್ ಎನ್ ಆರ್ಡರ್ ಫಾರ್ ಪರ್ಚೇಸಿಂಗ್ 40 ರೇಡಿಯೋ ಸೆಟ್ ಅಟ್ 1,200 ಈಚ್. ಅಂದರೆ ಅವಳು 40 ರೇಡಿಯೋ ಸೆಟ್ನ ಪರ್ಚೇಸ್ ಮಾಡಬೇಕಂತೆ. ಅದು ₹1,200 ಈಚ್, ಅಂದರೆ ಒಂದಕ್ಕೆ ₹1,200 ಅಂತೆ. ಸೊ ಇದು ನೀವು ನಿಮ್ಮ ಹೆಸರು ಈಗೇನು, ಫಾರ್ ಎಕ್ಸಾಂಪಲ್ ಶ್ರೀ ಅಂತ ಅನ್ಕೋಣ, ಆಯ್ತಾ. ಅವಳ ಹತ್ರ ₹5 ಇದೆ ಅಂತೆ. ಈಗ ಅವಳು 40 ರೇಡಿಯೋ ಸೆಟ್ನ ಅವಳು ಆರ್ಡರ್ ಮಾಡ್ತಾಳಂತೆ. ಇಲ್ಲಿ 40 ಬದಲು ನಾನು 10. ಸೊ ನಾನು 10 ಸೆಟ್ನ ಆರ್ಡರ್ ಮಾಡ್ತೀನಿ. ಯಾವುದ್ರಲ್ಲಿ? ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ, ಆಯ್ತಾ. 10 ರೇಡಿಯೋ ಸೆಟ್ ಬೇಡಪ್ಪ, ಚಾಕ್ಲೇಟ್. 10 ಚಾಕ್ಲೇಟನ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ. ಅದರಲ್ಲಿ ಒಂದು ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಇದೆ ಅಂತೆ? ಒಂದು ಚಾಕ್ಲೇಟಿಗೆ ₹20 ಇದೆ ಅಂತೆ. ಇದೇನು ಕೊಟ್ಟಿದ್ದಾರೆ? 40 ರೇಡಿಯೋ ಸೆಟ್ ಅಟ್ 1,200 ಈಚ್, ಅಂದರೆ ಒಂದಕ್ಕೆ 1,200 ಇಲ್ಲಿದೆ ಅಂತ. ನನಗೆ ₹20 ಒಂದು ಚಾಕ್ಲೇಟ್ ಅಂತ ನಾನು ಇಲ್ಲಿ ₹20 ಈಚ್ ಅಲ್ವಾ. ಈಚ್ ಅಂದರೆ ಏನು? ಒಂದು ಚಾಕ್ಲೇಟಿಗೆ ₹20, 10 ಸೆಟ್ ಚಾಕೋಸ್, ಆಯ್ತಾ. ಹಾಗಾದ್ರೆ ಹೌ ಮಚ್ ಮನಿ ವಿಲ್ ರಿಮೇನ್ ವಿತ್ ದಟ್ ಆಫ್ಟರ್ ದಿ ಪರ್ಚೇಸ್? ಹಾಗಾದ್ರೆ ಅವಳ ಹತ್ರ ಎಷ್ಟು ಅಮೌಂಟ್ ಉಳಿಯುತ್ತೆ? ಆಫ್ಟರ್ ಆರ್ಡರ್ ಮಾಡಾದ್ಮೇಲೆ ನಮಗೆ ಬರುತ್ತೆ, ಅದು ಚಾಕ್ಲೇಟ್ಸ್ ಮನೆಗೆ ಬರುತ್ತೆ.
ಸೊ ಎಲ್ಲ ಬಂದಾದ್ಮೇಲೆ ಅವಳ ಹತ್ರ ಎಷ್ಟು ರೂಪಾಯಿ ಉಳಿಯುತ್ತೆ ಅಂತ ಅವರು ಕೇಳಿದ್ದಾರೆ. ಆಯ್ತಾ? ಇಲ್ಲಿ ಈಗ ಅವಳ ಹತ್ರ 5 ರೂಪೀಸ್ ತುಂಬಾ ಕಮ್ಮಿ ಆಯ್ತಲ್ಲ, ಸೊ 5 ರೂಪೀಸ್ ಬೇಡಪ್ಪ. ಈಗ ನಾನು ಎಷ್ಟು ಹಾಕೊಳ್ಳಿ, 10 ನನ್ನ ಹತ್ರ ಈಗ 500 ರೂಪಾಯಿ ಇದೆ. ಆಯ್ತಾ? 500 ರೂಪಾಯಿ ಇದೆ ನನ್ನ ಹತ್ರ. ನಾನು 10 ಚಾಕ್ಲೇಟ್, 10 ಸೆಟ್ ಅಂದ್ರೆ 10 ಚಾಕ್ಲೇಟ್ ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೀನಿ. ಅದರಲ್ಲಿ ಒಂದು ಚಾಕ್ಲೇಟಿಗೆ 20 ರೂಪಾಯಿ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ನನಗೆ ಈಗ ಅಮೆಝಾನ್ ಇಂದ ಚಾಕ್ಲೇಟ್ ನಮ್ಮ ಮನೆಗೆ ಬಂದಿದೆ. ಸೊ ನಾನು ದುಡ್ಡು ಕೂಡ ಕೊಟ್ಟಿದ್ದೀನಿ. ನನ್ನ ಹತ್ರ ಹಾಗಾದ್ರೆ 500 ಎಷ್ಟು ರೂಪಾಯಿ ಉಳಿತು? ಅಮೆಝಾನ್ ಅವರಿಗೆ ದುಡ್ಡು ಕೊಡ್ತೀನಲ್ಲ, ದುಡ್ಡು ಕೊಟ್ಟಿದ ಮೇಲೆ ಎಷ್ಟು ರೂಪಾಯಿ ಉಳಿತು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನ ಹೇಗೆ ಮಾಡೋದು? ಫಸ್ಟ್ ನೀವು ಯಾವಾಗಲೂ ಈಗ ನಿಮಗೆ 10 ಚಾಕ್ಲೇಟ್ ಬೇಕಲ್ವಾ, 10 ಚಾಕ್ಲೇಟು ಅದರಲ್ಲಿ ಒಂದಕ್ಕೆ 20 ರೂಪಾಯಿ ಇರುತ್ತೆ. ಸೊ 10 × 20 ಮಾಡ್ಕೊಂಡ್ರೆ ನಿಮಗೆ ಅದ್ರದ್ದು ಟೋಟಲ್ ಅಮೌಂಟ್ ಸಿಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ ಈಗ? 10 × 20 ಮಾಡಿದ್ರೆ ಎಷ್ಟು? 200 ಅಲ್ವಾ? 0 0 0 0 ಪ್ಲಸ್ 2 0 0 2 1 2 0 0 2 ಅಲ್ವಾ? ಸೊ ಇಷ್ಟು ರೂಪಾಯಿ ನಾನು ಅವನು ಅಮೆಝಾನ್ ಅವನಿಗೆ ಕೊಟ್ಟೆ. 10 ಚಾಕ್ಲೇಟಿಗೆ 20 ರೂಪಾಯಿ ಅಂದರೆ ಒಂದು ಚಾಕ್ಲೇಟಿಗೆ 20 ರೂಪಾಯಿ ಅಂದರೆ 10 ಚಾಕ್ಲೇಟಿಗೆ 20 ರೂಪಾಯಿ ಆಯಿತು. ಸೊ 200 ರೂಪಾಯಿನ ನಾನು ಅಮೆಝಾನ್ ಅವನಿಗೆ ಕೊಟ್ಟೆ. ಸೊ ನನ್ನ ಹತ್ರ ಎಷ್ಟು ರೂಪಾಯಿ ಇದೆ? ಆಕ್ಚುಲಿ 500 ರೂಪಾಯಿ ಇದೆ ಅಲ್ವಾ? ಸೊ ಈ 500ರಿಂದ 200 ರೂಪಾಯಿ ಕೊಟ್ಟಿದ್ದೀನಲ್ವಾ, ಆ 200ನ ನಾನು ಸಬ್ಟ್ರಾಕ್ಷನ್ ಮಾಡಿದ್ರೆ ಉಳಿಯೋ ಅಮೌಂಟೇ ನನ್ನ ಹತ್ರ ಇರೋ ಅಮೌಂಟು. ಸೊ 500 ಮೈನಸ್ 200 ಮಾಡಿದ್ರೆ ಎಷ್ಟಾಗುತ್ತೆ? 300 ಅಲ್ವಾ? ಇಷ್ಟು ಅಮೌಂಟ್ ನನ್ನ ಹತ್ರ ಉಳಿತು. ಇದು ಗೊತ್ತಾಯ್ತಲ್ವಾ? ಇದು ಸಿಂಪಲ್ ಪ್ರಾಬ್ಲಮ್. ಇದೇ ಲಾಜಿಕಲ್ಲಿ ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ. ಹೇಗೆ ಮಾಡೋದು ನೋಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ? ಫಸ್ಟ್ ನಾವೇನ್ ಬರ್ಕೊಬೇಕು? ಎ ಮರ್ಚೆಂಟ್ ಹ್ಯಾಡ್ ₹78,592 ವಿತ್ ಹರ್ ಅಂತ ಬರ್ಬೋದು. ಎ ಮರ್ಚೆಂಟ್ ಹ್ಯಾಡ್ ಎಷ್ಟು ರೂಪೀಸ್ ಇದೆ ಅವಳ ಹತ್ರ? 78,592 ರೂಪೀಸ್ ಇದೆ ಅಂತ ಅವಳ ಹತ್ರ. 78,592 ರೂಪೀಸ್ ಇದೆ ಅಂದ್ರೆ ಇಲ್ಲ 500 ರೂಪಾಯಿ ಬಂದ್ಮೇಲೆ ನನ್ನ ಹತ್ರ 500 ರೂಪಾಯಿ ಇದೆ ಅಂತ. ಸೊ ಹಂಗೆ ಅವಳ ಹತ್ರ 78,592 ರೂಪೀಸ್ ಇದೆ ಅಂತೆ. ಕಾಸ್ಟ್ ಆಫ್ 1 ರೇಡಿಯೋ ಸೆಟ್, ಕಾಸ್ಟ್ ಆಫ್ 1 ರೇಡಿಯೋ ಸೆಟ್, ಅವಳು ರೇಡಿಯೋನ ಆರ್ಡರ್ ಮಾಡಿದ್ದಾಳೆ. ಸೊ 1 ರೇಡಿಯೋ ಸೆಟ್ಟಿಗೆ ಎಷ್ಟಂತೆ? ₹1200 ಅಂತೆ. ಈ ಚಂದ ಅಲ್ವಾ ನಿಮಗೆ? 1 ಚಾಕ್ಲೇಟಿಗೆ 20 ರೂಪಾಯಿ ಅಂತ ಹೇಳಿದೆ. ಹಂಗೆ ಇಲ್ಲಿ 1 ರೇಡಿಯೋಗೆ ಎಷ್ಟಂತೆ? 1200 ರೂಪೀಸ್ ಅಂತೆ. ಸೊ ಕಾಸ್ಟ್ ಆಫ್ 40 ರೇಡಿಯೋ ಸೆಟ್ ಹಾಗಾದ್ರೆ ಅವಳು ಎಷ್ಟು ಆರ್ಡರ್ ಮಾಡಿರ್ತಾಳೆ? 40 ರೇಡಿಯೋ ಸೆಟ್ ಅಲ್ವಾ? ಸೊ ಹಾಗಾದ್ರೆ 40 ರೇಡಿಯೋ ಸೆಟ್ಟಿಗೆ ಎಷ್ಟಾಗುತ್ತೆ? 40 ರೇಡಿಯೋ ಸೆಟ್ಟಿಗೆ ಎಷ್ಟಾಗುತ್ತೆ? ಇಲ್ಲಿ ನೋಡಿ, 1 ಚಾಕ್ಲೇಟಿಗೆ 20 ರೂಪಾಯಿ ಇದೆ. ಸೊ 10 ಚಾಕ್ಲೇಟ್ ಬೇಕಂದ್ರೆ 10 × 20 ಮಾಡಿದ್ರೆ 200 ಬಂತಲ್ವಾ? ಇಲ್ಲೂ ಸೇಮ್ ಹಾಗೆ. 1 ರೇಡಿಯೋಗೆ 1200 ರೂಪೀಸ್ ಇದೆ. 40 ರೇಡಿಯೋಗೆ ಎಷ್ಟಾಗುತ್ತೆ ನೋಡೋಣ. 40 × 1200 ಮಾಡ್ಬೇಕು ನೀವು. ಹೇಗೆ ಮಾಡೋದು? ಇಲ್ಲಿ ಸೈಡಿಗೆ ವರ್ಕಿಂಗ್ ಕಾಲಮ್ ಹಾಕೊಂಡಿರ್ತೀರಲ್ಲ, ಅದರಲ್ಲಿ ಸಾಲ್ವ್ ಮಾಡೋಣ. 40 × 1200 0. ಸೊ 0 0 0 0 0 0. ನೆಕ್ಸ್ಟ್ ಇನ್ನೊಂದು 0. ಸೊ 2 0 ಬರುತ್ತೆ. ನೆಕ್ಸ್ಟ್ ಪ್ಲಸ್ ಪ್ಲಸ್ 2 0 0 4 2 8 ಪ್ಲಸ್ ಪ್ಲಸ್ ಪ್ಲಸ್. ನೆಕ್ಸ್ಟ್ 1 0 0 1 4 ಎಷ್ಟು 4. ಎಷ್ಟು 0 0 0 0 4. ಸಾರಿ 8 4. ಎಷ್ಟು 48,000 ಅಲ್ವಾ? ರೂಪೀಸ್ 48,000 ಅಲ್ವಾ? 40 × 1200 ಮಾಡಿದ್ರೆ 48,000 ಬರುತ್ತೆ. ಇಷ್ಟು ಮನಿ ಅವಳು ಸ್ಪೆಂಡ್ ಮಾಡಿದಾಳೆ ಈಗ ಅಲ್ವಾ? ಮನಿ ಸ್ಪೆಂಡ್
ಈಸ್ ಈಕ್ವಲ್ ಟು ₹48,000 ಅಲ್ವಾ. ಹಂಗಂದ್ರೆ 40 ರೇಡಿಯೋಗೆ 48,000 ಆಗುತ್ತಂತೆ. ಹಾಗಾದ್ರೆ ಅವಳ ಹತ್ರ ಎಷ್ಟು ರೂಪಾಯಿ ಉಳಿಯುತ್ತೆ ಅಂತ ಕೇಳಿದಾರಲ್ವಾ. ಸೊ ಈಗ ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತಲ್ಲ ಆ ಅಮೌಂಟ್ ನಾವು ಎಷ್ಟು ಅಮೌಂಟ್ ಖರ್ಚು ಮಾಡಿದ್ವಿ ಆ ಅಮೌಂಟ್ ಇಂದ ಮೈನಸ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ಏನ್ ಬರ್ಕೊಳ್ಳಿ, ದ ರಿಮೈನಿಂಗ್ ಅಮೌಂಟ್ ಅಂತ ಬರ್ಕೊಳ್ಳಿ. ರಿಮೈನಿಂಗ್ ಅಮೌಂಟ್ ಇಸ್ ಈಕ್ವಲ್ ಟು ಎಷ್ಟು ಬಂದಿರೋ ಅಮೌಂಟ್ ಎಷ್ಟು, ನಮ್ಮ ಹತ್ರ ಇರೋ ಅಮೌಂಟ್ ಎಷ್ಟು, ಆಕ್ಚುಯಲ್ ಪ್ರೈಸ್ ಅವಳ ಹತ್ರ ಎಷ್ಟು ರೂಪಾಯಿ ಇದೆ, 78,592 rupees ಇದೆ ಅವಳ ಹತ್ರ. ಆಯ್ತಾ. ಎಷ್ಟು ಅಮೌಂಟ್ ಅವಳು ಖರ್ಚು ಮಾಡಿದ್ದು, 48,000 rupees ಅವಳು ಖರ್ಚು ಮಾಡಿದ್ಲಂತೆ ಅಲ್ವಾ. 48,000 ಅವಳು ಆರ್ಡರ್ ಮಾಡಿದ್ಲು ಅಮೆಝಾನ್ ಅಲ್ಲಿ. ಸೊ ಇದೆರಡು ಮೈನಸ್ ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ, ದಟ್ ಈಸ್ ಎ ಆಕ್ಚುಯಲ್ ಆನ್ಸರ್ ಆಯ್ತಾ. ಸೊ ಏನೀಗ 78,592 ಮೈನಸ್ 48,000 ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ. ಸೊ ಈಗ 8th one ನೋಡೋಣ. 8th one ಏನಿದೆ, ಸ್ಟೂಡೆಂಟ್ ಮಲ್ಟಿಪ್ಲೈಡ್ 7,236 by 65 instead of multiplying by 56. By how much was his answer greater than the correct answer ಅಂತ ಹೇಳಿದ್ದಾರೆ. ಏನಂದ್ರೆ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಅವನು 7,236ನ 65 ಇಂದ ಮಲ್ಟಿಪ್ಲೈ ಮಾಡ್ತಾನೆ. 56 ಆಕ್ಚುಲಿ ಅವನು 56 ಇಂದ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ, ಬಟ್ ಅವನು ಮಿಸ್ ಆಗಿ 65 ಇಂದ ಮಲ್ಟಿಪ್ಲೈ ಮಾಡಿಬಿಡ್ತಾನಂತೆ. ಹಾಗಾದ್ರೆ ಬೈ ಹೌ ಮಚ್ ವಾಸ್ ಇಸ್ ಆನ್ಸರ್ ಗ್ರೇಟರ್ ದೆನ್ ದ ಕರೆಕ್ಟ್ ಆನ್ಸರ್. ಹಾಗಾದ್ರೆ ಕರೆಕ್ಟ್ ಆನ್ಸರ್ಗಿಂತ ಎಷ್ಟು ಅವನಿಗೆ ಜಾಸ್ತಿ ಆನ್ಸರ್ ಬಂತು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಹಿಂಟ್ ಅಂತ ಕೊಟ್ಟಿದ್ದಾರಲ್ವಾ, ಏನು, ಡು ಯು ನೀಡ್ ಟು ಡೂ ಬೋತ್ ಮಲ್ಟಿಪ್ಲಿಕೇಶನ್ಸ್. ಹಾಗಾದ್ರೆ ನೀವು 7236 into 65 ಮತ್ತೆ 7236 into 56 ಇವೆರಡು ಮಲ್ಟಿಪ್ಲಿಕೇಶನ್ ನೀವು ಮಾಡ್ಬೇಕಾ ಅಂತ ಅವರು ಕೇಳಿದ್ದಾರೆ. ಮಾಡ್ಬೇಕಾ ಮಾಡಬಾರ್ದಾ? ಅಫ್ಕೋರ್ಸ್ ಮಾಡ್ಬೇಕಲ್ವಾ. ನಮಗೆ ಎರಡರದ್ದು ಆನ್ಸರ್ ಬಂದ್ರೆ ನಾವು ಗ್ರೇಟರ್ ಆನ್ಸರ್ ಯಾವುದು ಅಂತ ಕಂಡುಹಿಡಿಬಹುದು ಅಲ್ವಾ. ಸೊ ಹೇಗೆ ಮಾಡೋದು ನೋಡೋಣ ಆಯ್ತಾ. ಫಸ್ಟ್ ಏನ್ ಹಾಕೊಳ್ಳಿ, ಫಸ್ಟು ಸ್ಟೂಡೆಂಟ್ ಮಲ್ಟಿಪ್ಲೈಡ್ ವಿತ್ 65. ಈಗ ಸ್ಟೂಡೆಂಟ್ ಮಲ್ಟಿಪ್ಲೈಡ್ ವಿತ್ 65 ಆಯ್ತಾ. ಈಗ 7,000 ಎಷ್ಟು ಕೊಟ್ಟಿದ್ದಾರೆ, 7,236ನ ಇಂಟು 65 ಇದೆರಡು ಇಂಟು ಮಾಡಿದ್ರೆ ಎಷ್ಟು ಆನ್ಸರ್ ಬರುತ್ತೆ ಫಸ್ಟ್ ನೋಡಬೇಕು. ಇದನ್ನ ಇಲ್ಲಿ ವರ್ಕಿಂಗ್ ಕಾಲಮ್ ಅಲ್ಲಿ ಮಾಡೋಣ. 7236 ಇಂಟು 65 ಅಲ್ವಾ. ಸೊ 6 5s are 30, 3 ಕ್ಯಾರಿ, 5 3s are 15, 15 plus 3 ಎಷ್ಟು 18, 5 2s are 10 plus 1 11, 7 5s are ಎಷ್ಟು 35 plus 1 36 plus 6 6 are ಎಷ್ಟು 36, 3 carry, next 6 3s are 18, 18 plus 3 ಎಷ್ಟು 21 ಅಲ್ವಾ. 21, 2 carry, 6 2s are 12, 12 plus 2 ಎಷ್ಟು 14, 1 carry, next 7 6 are ಎಷ್ಟು 42, 42 plus 1 ಎಷ್ಟಾಗುತ್ತೆ 40. ಸೊ ಇದು ಆ್ಯಡ್ ಮಾಡಿದ್ರೆ 0, 8 plus 6 14, next 3, 10, 7, 4. So this is the answer. ಎಷ್ಟು ಬರುತ್ತೆ ಆನ್ಸರು 4,70,340 ಬರುತ್ತೆ. ಯಾವುದು ಫಸ್ಟು 65 ಇಂದ ಅವನು ಫಸ್ಟ್ ಲೈನ್ ಕೊಟ್ಟಿದ್ದಾರಲ್ವಾ, 65 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ 56 ಇಂದ ಮಾಡಿದ್ರೆ ಇನ್ನೊಂದು ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಮಲ್ಟಿಪ್ಲೈ
ವಿತ್ ಎಷ್ಟರಿಂದ ಮಾಡ್ಬೇಕೀಗ 57 ಅಲ್ವಾ 56 ಈಗ 7 2 3 6 ನ 56 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ. Six 36, 6 3 ja 18 plus 3 21, 6 2 ja 12 plus 2 14, 7 6 6 7 42, 42 plus 1 40 plus 6 5 30, 3 carry, 5 3 15, 18. Next 5 2 ja 10 plus 1 11, 7 5 35, 35 plus 1 30. ಇದನ್ನ ಆಡ್ ಮಾಡಿದ್ರೆ 6 1 12 5 11 4. ಸೊ ಎಷ್ಟು ಬಂತ ಆನ್ಸರು 4,216 ಬಂತು. ಆಯ್ತಾ ಮಕ್ಕಳೇ? ಈಗ ಅವನು ಆಕ್ಚುಲಿ 56 ಇಂದ ಮಾಡಬೇಕು, ಮಿಸ್ ಆಗಿ 65 ಇಂದ ಮಾಡ್ತಾನೆ. ಅದಕ್ಕೋಸ್ಕರ ಎರಡು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು ನೋಡಬೇಕು. 65 ಇಂದ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರು, 56 ಇಂದ ಇಂಟು ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ. ಅವರು ಲಾಸ್ಟಿಗೆ ಏನು ಕೊಟ್ಟಿದ್ದಾರೆ, ಹೌ ಮಚ್ ಮನಿ ವಿಲ್ ರಿಮೇನ್ ವಿತ್ ಸಾರಿ how much was his answer greater than the correct answer. ಕರೆಕ್ಟ್ ಆನ್ಸರ್ ಯಾವ್ದಿದ್ರಲ್ಲಿ ಆಕ್ಚುಲಿ ಕರೆಕ್ಟ್ ಅಂದ್ರೆ ಅವನು ಮಿಸ್ ಆಗಿ ಮಾಡಿದಾನೆ 56 ಇಂದ. ಆಕ್ಚುಲಿ ಅವನು ಯಾವ ನಂಬರ್ ಇಂದ ಮಾಡಬೇಕಿತ್ತು 65. ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್ ಅಲ್ವಾ. ಏನಂತ ಕೇಳಿದಾರೆ ಅವರು, ಇದು ಕರೆಕ್ಟ್ ಆನ್ಸರ್ ಆಗ್ಬೇಕಾಗಿತ್ತು, ಬಟ್ ಅವನು ಮಿಸ್ ಆಗಿ ಈ ನಂಬರ್ ಇಂದ ಮಾಡಿದ್ದಾನೆ. ಸೊ ಈ ನಂಬರ್ಗಿಂತ ಈ ನಂಬರ್ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಅದಕ್ಕೆ ನೀವೇನ್ ಮಾಡಬೇಕು, ಇದರಿಂದ ಇದನ್ನ ನೀವು ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಜಾಸ್ತಿ ಇದೆ ಅಂತ ಸಿಗುತ್ತೆ. ಸೊ ಇದರಿಂದ ಇದ್ರ ಡಿಫ್ರೆನ್ಸ್ ಮಾಡೋಣ. ಸೊ ಏನಾಗುತ್ತೆ, ಇದನ್ನ ಈಕ್ವೇಶನ್ 1 ಈಕ್ವೇಶನ್ 2 ಅಂತ ತಗೋಣ. ಸೊ ಈಗ ಡಿಫ್ರೆನ್ಸ್ ಅಲ್ವಾ, ಇದು ಸಬ್ಟ್ರಾಕ್ಷನ್ ಅಂದ್ರೆ ಏನು, ಡಿಫ್ರೆನ್ಸ್ ಬಿಟ್ವೀನ್ 1 and 2 ಏನಾಗುತ್ತೆ 4,70,340 minus 4,260. ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ 10 ಅಲ್ಲಿ 6 ಹೋದ್ರೆ ಎಷ್ಟು 4. ನೆಕ್ಸ್ಟ್ 3 ಅಲ್ಲಿ 1 ಹೋದ್ರೆ 2. ಸಾರಿ ಇಲ್ಲಿ ಎಷ್ಟು ಹೇಳಿತ್ತು 2. ನೆಕ್ಸ್ಟ್ 3 and 2 ಹೋದ್ರೆ 1. ನೆಕ್ಸ್ಟ್ 10 and 5 ಹೋದ್ರೆ 5. ನೆಕ್ಸ್ಟ್ 6 ಅಲ್ಲಿ 0 ಹೋದ್ರೆ 0. 4 ಅಲ್ಲಿ 4 ಹೋದ್ರೆ 0. ಸೊ ಆನ್ಸರ್ ಎಷ್ಟು ಬಂತು ನಮಗೆ 65,124 is the answer. Next to 9th one. 9th one ಏನಿದೆ ಪ್ರಾಬ್ಲಮ್, to stitch a shirt 2 meter 15 centimeter cloth is needed out of 40 meter cloth. How many shirt can be stitched and how much cloth will remain ಅಂತ ಕೇಳಿದ್ದಾರೆ. ಏನಂದ್ರೆ ಈಗ ನಿಮ್ಮ ಹತ್ರ 40 ಸೆಂಟಿಮೀಟರ್ ಅಲ್ವಾ, 40 ಮೀಟರ್ ಕ್ಲಾತ್ ಇದೆ ಅಲ್ವಾ, ನಿಮ್ಮ ಹತ್ರ 40 ಮೀಟರ್ ಕ್ಲಾತ್ ಆಲ್ರೆಡಿ ಇದೆ. ಈಗ ಟು ಸ್ಟಿಚ್ ಎ ಶರ್ಟ್ ಅಂದ್ರೆ ಒಂದು ಶರ್ಟ್ ಸ್ಟಿಚ್ ಮಾಡ್ಬೇಕಂದ್ರೆ 2 ಮೀಟರ್ 15 ಸೆಂಟಿಮೀಟರ್ ಕ್ಲಾತ್ ನಮಗೆ ಬೇಕು. ಹಾಗಾದ್ರೆ ಹೌ ಮೆನಿ ಶರ್ಟ್ ಕ್ಯಾನ್ ಬಿ ಸ್ಟಿಚ್ಡ್ ಅಂಡ್ ಹೌ ಮಚ್ ಕ್ಲಾತ್ ವಿಲ್ ರಿಮೇನ್. ಇಲ್ಲಿ ಏನ್ ಕ್ವಶನ್ ಅಂದ್ರೆ ಮಕ್ಕಳೇ, ಈಗ ನಿಮ್ಮ ಹತ್ರ 40 ಮೀಟರ್ ಕ್ಲಾತ್ ಇದೆ ಅಂತ, ಈ 40 ಮೀಟರ್ ಕ್ಲಾತ್ ಅಲ್ಲಿ ಒಂದು ಶರ್ಟ್ ನಮಗೆ
2 ಮೀಟರ್ 15 ಸೆಂಟಿಮೀಟರ್, ಒಂದು ಶರ್ಟ್ ಹೊಲಿಬೇಕಂದ್ರೆ 2 ಮೀಟರ್ 15 ಸೆಂಟಿಮೀಟರ್ ಬೇಕಾಗುತ್ತೆ. ಹಾಗಾದರೆ ಎಷ್ಟು ಈ 40 ಮೀಟರ್ ಕ್ಲಾತಿಂದ ಎಷ್ಟು ಶರ್ಟನ್ನ ನಾವು ಹೊಲಿಬೋದು ಮತ್ತು ಎಷ್ಟು ಬಟ್ಟೆ ನಮಗೆ ಉಳ್ಕೊಳ್ಳುತ್ತೆ ಅಂತ ಅವರು ಕ್ವಶನ್ ಕೇಳಿದ್ದಾರೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಫಸ್ಟು ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ ಮೀಟರ್ ಮತ್ತು ಸೆಂಟಿಮೀಟರ್ ಎಲ್ಲದೂ ಕೊಟ್ಟಿದ್ದಾರೆ. ಈ ಥರ ಕೊಟ್ಟಾಗ ನೀವು ಫಸ್ಟು ಈಗ ಸೆಂಟಿಮೀಟರ್ ಅಂತ ಇದೆಯಲ್ಲ, ಇದನ್ನ ನಾವು ಏನು ಮೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಹೇಗೆ ಕನ್ವರ್ಟ್ ಮಾಡೋದು ನೋಡೋಣ. ಸೊ ಏನ್ ಕೊಟ್ಟಿದ್ದಾರೆ, ಕನ್ವರ್ಟ್. ಫಸ್ಟ್ ಏನ್ ಮಾಡ್ಬೇಕು ನಾವು, ಫಸ್ಟು ಕನ್ವರ್ಟ್ ಮೀಟರ್ ಟು ಸೆಂಟಿಮೀಟರ್. ಮೀಟರ್ ಟು ಸೆಂಟಿಮೀಟರ್ ಅಲ್ವಾ. ಫಸ್ಟ್ ಏನ್ ಕೊಟ್ಟಿದ್ದಾರೆ, 2 ಮೀಟರ್ 15 ಸೆಂಟಿಮೀಟರ್ ಇದಲ್ವಾ, ಇದನ್ನ ನಾವು ಮೀಟರ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ 1 ಮೀಟರಿಗೆ ಎಷ್ಟು ಸೆಂಟಿಮೀಟರು, 1 ಮೀಟರಿಗೆ 100 ಸೆಂಟಿಮೀಟರ್. ಇದನ್ನ ಸೆಂಟಿಮೀಟರಿಗೆ ಕೊಟ್ಟಿದ್ದಾರೆ, ಬಟ್ ಇದನ್ನ ಮೀಟರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ 2 ಮೀಟರಿಗೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ. ಸೊ 2 ಮೀಟರ್ ಇಸ್ ಈಕ್ವಲ್ ಟು 2 ಇಂಟು 100 ಮಾಡಿದರೆ ಎಷ್ಟಾಗುತ್ತೆ, 200 ಸೆಂಟಿಮೀಟರ್ ಆಗುತ್ತೆ. ಆಮೇಲೆ 200 ಪ್ಲಸ್ ಇಲ್ಲೆಷ್ಟು 200 ಸೆಂಟಿಮೀಟರ್ ಪ್ಲಸ್ 15 ಸೆಂಟಿಮೀಟರ್ ಮಾಡಿದರೆ ಎಷ್ಟಾಗುತ್ತೆ, ನೆಕ್ಸ್ಟ್ 200 ಪ್ಲಸ್ 15 ಮಾಡಿದ್ರೆ ಏನಾಗುತ್ತೆ, 215 ಏನಾಗುತ್ತೆ, 215 ಸೆಂಟಿಮೀಟರ್ ಆಗುತ್ತೆ ಅಲ್ವಾ. ಇಲ್ಲಿ ಮೀಟರ್ ಇಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡೋ ಕೆಲಸ ಆಯಿತು. ಫಸ್ಟ್ ಸ್ಟೆಪ್ ಮುಗಿತೀಗ. ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ನೆಕ್ಸ್ಟ್ ಏನ್ ಕಂಡು ಹಿಡಿಯಕ್ಕೆ ಹೇಳಿದಾರೆ ಅವರು, ಕ್ಲಾತ್ ರಿಕ್ವೈರ್ಡ್ ಫಾರ್ 1. ಈಗ ನಾವ್ ಏನ್ ಕಂಡಿದ್ವಿ, ಈ ಮೀಟರ್ ಇಷ್ಟು ಕ್ಲಾತ್ ನಮ್ಮ ಹತ್ರ ಇದೆ ಅಲ್ಲ, ಇಷ್ಟು ಕ್ಲಾತ್ ಒಂದು ಶರ್ಟ್ ಹೊಲಿಯಕ್ಕೆ ಬೇಕಲ್ವಾ, ಅದನ್ನ ನಾವು ಇದೇ ತರ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿದೀವಿ. ಸೊ ಈಗ ಏನ್ ಬರ್ಕೊಬೇಕಂದ್ರೆ, ಕ್ಲಾತ್ ರಿಕ್ವೈರ್ಡ್ ಫಾರ್ 1 ಶರ್ಟ್ ಎಷ್ಟು ಸಿಕ್ತು, ಕ್ಲಾತ್ ರಿಕ್ವೈರ್ಡ್ ಫಾರ್ 1 ಶರ್ಟ್ ಇಸ್ ಈಕ್ವಲ್ ಟು ಎಷ್ಟು ಸಿಕ್ತು, 215 ಅಲ್ವಾ, 215 ಸೆಂಟಿಮೀಟರ್ ಸಿಕ್ತು. ಹಾಗಾದ್ರೆ ನಂಬರ್ ಆಫ್ ಶರ್ಟ್ ದಟ್ ಕ್ಯಾನ್ ಬಿ ಸ್ಟಿಚ್ಡ್ ಔಟ್ ಆಫ್ 4000 ಸೆಂಟಿಮೀಟರ್. ಈಗ ಇದನ್ನೇನೋ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ವಿ, ಬಟ್ ಇದನ್ನ ಕನ್ವರ್ಟ್ ಮಾಡಿಲ್ಲಲ್ವಾ. ಸೊ ಇದನ್ನ ಇಲ್ಲೇ ಪಕ್ಕಕ್ಕೆ ಮಾಡ್ತೀನಿ. ಸೊ 40 ಮೀಟರ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಾನು ಬರ್ದಿದ್ದೀನಿ 1 ಮೀಟರಿಗೆ ಎಷ್ಟು, 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ 40 ಇಂಟು 100 ಮಾಡಬೇಕು. ಇಲ್ಲಿ 40 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 4 1s are 4, 1 2 3, 4000 ಸೆಂಟಿಮೀಟರ್ ಆಗುತ್ತಲ್ವಾ. 40 ಎಷ್ಟು, 4000 ಸೆಂಟಿಮೀಟರ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಏನು, ನಂಬರ್ ಆಫ್ ಶರ್ಟ್ that can be stitched out. ಏನು ಎಷ್ಟು ಶರ್ಟ್ ನ ಸ್ಟಿಚ್ ಮಾಡ್ಬೇಕು ನಾವು, 4000 ಡಿವೈಡೆಡ್ ಬೈ 215 ಮಾಡಿದ್ರೆ ಎಷ್ಟು ಶರ್ಟ್ ಸ್ಟಿಚ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆಯ್ತಾ, ಇದನ್ನ ಡಿವೈಡ್ ಹೇಗೆ ಮಾಡ್ತೀರಾ ನೀವು, 4250, ಸಾರಿ ಎಷ್ಟಿದು 215 ಅಲ್ಲ, 215 1s 215. ನೆಕ್ಸ್ಟು ಉಳಿಯೋದೆಷ್ಟು
185 ಉಳಿಯುತ್ತೆ, 185 ಮತ್ತೆ ಈ 0 ನೀವು ಕೆಳಗೆ ಹಾಕೊಂತೀರಾ. ನೆಕ್ಸ್ಟ್ 8 ಚ ಬರುತ್ತೆ, 215 8 ಚ ಎಷ್ಟು 1720 ಬರುತ್ತೆ. ಉಳಿಯೋದು 130 ರಿಮೈಂಡರ್ ಉಳಿಯುತ್ತೆ. ಇದನ್ನ ನೀವು ಸೈಡಿಗೆ ವರ್ಕಿಂಗ್ ಇದ್ರಲ್ಲಿ ಹಾಕೊಂಡು ಬರೀತೀರಾ. ಸೊ therefore shirt can be made 130 centimeter cloth. ಸೊ ರಿಮೈನಿಂಗ್ ಕ್ಲಾತ್ ಎಷ್ಟು ಉಳಿಯುತ್ತೆ ಅವನಿಗೆ? ರಿಮೈನಿಂಗ್ ಕ್ಲಾತ್ ಎಷ್ಟು ಉಳಿಯುತ್ತೆ? 130 ಸೆಂಟಿಮೀಟರ್. ಇಲ್ಲಿ ನೋಡಿ ಮಕ್ಕಳೇ, ಅವನ ಹತ್ರ ಈಗ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಮೀಟರ್ ಅನ್ನ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು. ಫಸ್ಟ್ ಇಲ್ಲಿ 1 ಮೀಟರಿಗೆ ಎಷ್ಟು? 1 ಮೀಟರಿಗೆ 100 ಸೆಂಟಿಮೀಟರ್. ಹಾಗಾದ್ರೆ 40 ಮೀಟರಿಗೆ ಎಷ್ಟಾಗುತ್ತೆ? ಹೇಗೆ ಮಾಡಬೇಕು? 40 × 100 ಅಕೌಂಟ್ ಮಾಡಿದ್ರೆ ನಿಮಗೆ 4000 ಸೆಂಟಿಮೀಟರ್ ಸಿಕ್ತು. ನೆಕ್ಸ್ಟ್ ಇಲ್ಲಿ ಹೇಗೆ ಮಾಡ್ತೀರಾ? 2 ಮೀಟರ್ 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಸೆಂಟಿಮೀಟರ್ ಅಲ್ಲಿ ಇರೋದ್ರಿಂದ ಇದನ್ನ ನೀವು ಮಲ್ಟಿಪ್ಲೈ ಮಾಡೋ ಹಾಗಿಲ್ಲ, ಇದನ್ನಷ್ಟೇ ಮಾಡಬೇಕು. ಸೊ ಇಲ್ಲಿ 2 × 100 ಮಾಡಿದ್ರೆ 200 ಆಗುತ್ತೆ. ನೆಕ್ಸ್ಟ್ 200 + 15 ಆಡ್ ಮಾಡಿದ್ರೆ 215 ಸೆಂಟಿಮೀಟರ್ ಸಿಗುತ್ತೆ. ಆಯ್ತಾ? ಕ್ಲಾತ್ ರಿಕ್ವೈರ್ಡ್ ಫಾರ್ 1 ಶರ್ಟ್. ಹಾಗಾದ್ರೆ ಇಲ್ಲಿ ಸೆಂಟಿಮೀಟರ್ ಕನ್ವರ್ಟ್ ಮಾಡಿದೀವಲ್ಲ, 1 ಶರ್ಟ್ಗೆ ಎಷ್ಟು ಕ್ಲಾತ್ ಬೇಕಂತ ಹೇಳಿದಾರೆ ಅವರು? 2 ಮೀಟರ್ 15 ಸೆಂಟಿಮೀಟರ್. ಅದ್ರದ್ದು ಆನ್ಸರ್ 215 ಅಂತ ಬಂದಿದೆ. ಸೊ 215 ಸೆಂಟಿಮೀಟರ್ ಅಂತ ಹಾಕೊಂಡಿದ್ದೀವಿ. ನೆಕ್ಸ್ಟ್ ನಂಬರ್ ಆಫ್ ಶರ್ಟ್ ದಟ್ ಕ್ಯಾನ್ ಬಿ ಸ್ಟಿಚ್ಡ್ ಔಟ್. ಹಾಗಾದ್ರೆ ಎಷ್ಟು ಶರ್ಟ್ ನಾವು ಸ್ಟಿಚ್ ಮಾಡ್ಬೋದು ಅಂದ್ರೆ ನೀವು ಇದರಿಂದ ಇದನ್ನ ಡಿವೈಡ್ ಮಾಡಿದ್ರೆ ಬರುತ್ತೆ. ಸೊ ನಾನು ಇಲ್ಲಿ ಡಿವಿಷನ್ ಮಾಡಿದ್ದೀನಿ. ಬಂದಿರೋ ರಿಮೈಂಡರ್ ಆನ್ಸರ್ ಇದೆ ಅಲ್ವಾ, ಅದು ರಿಮೈನಿಂಗ್. ಎಷ್ಟು ಕ್ಲಾತ್ ಉಳಿಯುತ್ತೆ ಅಂತ ಇದೆಲ್ಲ ಅದು ರಿಮೈನಿಂಗ್ ಕ್ಲಾತ್, ದಟ್ ಈಸ್ 130 ಸೆಂಟಿಮೀಟರ್. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಓಕೆ ಮಕ್ಕಳೇ, ಇವಾಗ ನಿಮಗೆ 9 ಪ್ರಾಬ್ಲಮ್ ಮಾಡಿಸಿದ್ದೀನಿ. ನೆಕ್ಸ್ಟ್ 10, 11, 12 ನಿಮಗೆ ಹೋಮ್ವರ್ಕ್ ಇರುತ್ತೆ. ಅದನ್ನು ನೀವೇ ಮನೇಲಿ ಟ್ರೈ ಮಾಡಿ. ನಿಮಗೆ ಬರಲಿಲ್ಲ ಅಂದರೆ ನಾನು ಸಂಜೆ ನಿಮಗೆ ಝೂಮ್ ಮೀಟಿಂಗಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಲ್ಲರೂ ಈವ್ನಿಂಗ್ ಸಿಗೋಣ. ಓಕೆ, ಥ್ಯಾಂಕ್ ಯು.